ಗಾಯ್ಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪಡಕ್ಕಳಂ ಮೂವಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂ ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಪಡಕ್ಕಳಂ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಪಡಕ್ಕಳಂ ಮೂವಿಯಲ್ಲಿ ರವಿ ಕುಮಾರ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಪ್ರದೀಪ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಪಡಕ್ಕಳಂ ಮೂವಿಯ ಬಜೆಟ್ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಮತ್ತು ಈ ಮೂವಿಯ ಕಲೆಕ್ಷನ್ ಸುಮಾರು 17 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ಮತ್ತು ಈ ಮೂವಿಯ ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಆಗಿದೆ ಅಂತಂದರೆ ಮೇನಾಗಿ ಮಲಯಾಳಂನಲ್ಲಿ ಬಿಡುಗಡೆ ಆಗಿದೆ ಮತ್ತು ತೆಲುಗಿನಲ್ಲಿ ಬಿಡುಗಡೆ ಆಗಿದೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಪಡಕ್ಕಳಂ ಮೂವಿಯ ಆನ್ಲೈನ್ ಸ್ಟೋರಿ ನೋಡೋದಾದರೆ ಈ ಮೂವಿಯು ಒಂದು ಕಾಲೇಜ್ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಕಾಮಿಡಿ ಸೀನ್ಸ್ಗಳಾಗಿರ್ಬೋದು ಮತ್ತು ಡ್ಯಾನ್ಸಿಂಗ್ ಆಗಿರ್ಬೋದು ಮತ್ತು ಎಡಿಟಿಂಗ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಪಡಕ್ಕಳಂ ಮೂವಿಯ ಏನಪ್ಪ ಸ್ಟೋರಿ ಅಂತಂದರೆ, ಪಡಕ್ಕಳಂ ಅಂತಂದರೆ ಪ್ರದೀಪ್ ಕುಮಾರ್ ಅಂತ ಒಬ್ಬರು ಇರ್ತಾರೆ. ಅವನೇನು ಮಾಡ್ತಾನೆ ಅಂತಾರೆ, ಒಂದು ಹುಡುಗ ಅಂತ ಅವನ ಜೊತೆಗೆ ಇಬ್ಬರು ಫ್ರೆಂಡ್ಶಿಪ್ ಇರ್ತಾರೆ. ಒಟ್ಟಿಗೆ 3 ಸೀಟ್ ಆಯಿತು. ಅವರಿಬ್ಬರು ಕೂಡ ಯಾವಾಗಲೂ ಡೈಲಿ ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಮತ್ತು ಅವ್ರಿಗೆ ಯಾರ್ಯಾರೋ ಕಂಡ್ರೆ ಮತ್ತು ಸೀನಿಯರ್ಸ್ ಆಗಿರ್ಬೋದು ಮತ್ತು ಜೂನಿಯರ್ಸ್ ಆಗಿರ್ಬೋದು ಮತ್ತು ಸರ್ಸ್ಗಳಾಗಿರ್ಬೋದು ಮತ್ತು ಟೀಚರ್ಸ್ಗಳಾಗಿರ್ಬೋದು ಅವ್ರು ಕಂಡ್ರೆ ಫುಲ್ಲು ಭಯ ಇರುತ್ತೆ. ಅಲ್ಲಿ ಏನಪ್ಪ ಅಂತಾರೆ, ಅವರ ಕಾಲೇಜ್ಗೆ ಒಬ್ಬರು ಸರ್ ಬಂದಿರ್ತಾರೆ ಅಂತಾರೆ. ಅವನು ಫುಲ್ಲು ಸ್ಟ್ರಿಕ್ಟಾಗಿರ್ತಾನೆ ಮತ್ತು ಅವನು ಒಂದು ಟಾರ್ಗೆಟನ್ನು ಹಾಕೋತಾನೆ. ಈಗ ಮಕ್ಕಳಲ್ಲಿ ಯಾರ್ಯಾರು ಟಾರ್ಗೆಟ್ ಅಂತ ಇಟ್ಕೊಳ್ಳಲ್ವ, ಆ ಟಾರ್ಗೆಟನ್ನು ಇಟ್ಕೊಂಡು ಅವ್ನಿಗೆ ಒಂದು ರೀತಿ ಅಂತಾರೆ, ಆಗಿನ ಕಾಲದಲ್ಲಿ ಒಂದು ರೀತಿ ಪಗಡೆ ಆಡೋಕ್ಕೆ ಒಂದು ಪಗಡೆಯನ್ನು ಬಿಡಿಸ್ತಿರ್ತಾರಲ್ಲ ಅದಿರುತ್ತೆ. ಅದೇನೇನು ಮಾಡ್ತಾನೆ ಅಂತಾರೆ, ಈ ಹುಡುಗನ ಮೇಲೆ ಪ್ರಯೋಗ ಮಾಡ್ತಾನೆ. ಇವನು ಒಂದು ರೀತಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಏನು ಮಾಡ್ತಾರೆ, ಇವನು ಏನಕ್ಕೆ ಹಿಂಗೆ ಆಡ್ತಿದ್ದಾನೆ ಅಂತ ಕಾಲೇಜೆಲ್ಲ ಕೂಡ ಟೆನ್ಷನ್ ಪಡ್ಕೊಳ್ಳುತ್ತೆ. ಆ ಟೆನ್ಷನ್ ಪಡ್ಕೊಂಡಾಗ ಏನು ಮಾಡ್ತಾರೆ, ಅವರು ಈ ರೀತಿ ಡೀಟೇಲ್ಸನ್ನು ಕಡೆ ಹಾಕ್ತಾರೆ. ಮತ್ತು ಇದೊಂದು ಪಗಡೆ ಆಟ ಮತ್ತು ಇದು ರಾಜರ ಕಾಲಿಂದ ಒಂದು ಇದೆ ಅಂತ ಕೂಡ ಅಲ್ಲಿ ಹೇಳ್ತಾರೆ. ಮತ್ತು ಈ ಪಡಕ್ಕಳಂ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಮತ್ತು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಮೂವಿಯಲ್ಲಿ ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತೇನಾಗುತ್ತಪ್ಪ ಅಂದರೆ, ಈ ಪಡಕ್ಕಳಂ ಮೂವಿಯಲ್ಲಿ ತಿರ್ಗಾ ಕೂಡ ಅಲ್ಲಿ ಸರ್ ಹತ್ರ ಹೋಗ್ತಾರೆ. ಅದೇ ಮಂತ್ರವನ್ನು ಹೇಳ್ಬಿಟ್ಟು ಈ ಹುಡುಗರು ಕೂಡ ಎತ್ಕೊಬರ್ತಾರೆ. ಈ ಹುಡುಗರು ಎತ್ಕೊಬಂದಾಗ ಏನಾಗುತ್ತೆ, ಅಲ್ಲಿ ಅವರನ್ನು ಕೂಡ ಸರ್ಗಳನ್ನು ಕೂಡ ಆಟಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಮುಂದೆ ಏನಾಗುತ್ತೆ ಅಂತ ಕೂಡ ಈ ಮೂವಿಯಲ್ಲಿ ನೋಡ್ಬೋದು ಗೈಸ್. ಮತ್ತು ಈ ಪಡಕ್ಕಳಂ ಮೂವಿಯು OTTಯಲ್ಲೂ ಕೂಡ ರಿಲೀಸ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಮತ್ತು ಹಲವಾರು ಪ್ಲ್ಯಾಟ್ಫಾರ್ಮಲ್ಲಿ ಆಗಿರ್ಬೋದು. ಮತ್ತು ಒಂದು ಫನ್ನಿಯೆಸ್ಟ್ ಇಂಟ್ರೆಸ್ಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.